ಹಾಯ್ ಹಲೋ ನಮಸ್ಕಾರ. ನಾನು ಇವತ್ತು ಕಡಲೆಬೇಳೆ ಮಸಾಲೆ ವಡೆ ಮಾಡ್ತಾ ಇದ್ದೀನಿ. ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಒಂದು ದೊಡ್ಡ ಕಪ್ ಆಗುವಷ್ಟು ಕಡಲೆಬೇಳೆ ತಗೊಂಡು ನೆನೆ ಹಾಕಿದ್ದೆ ಬೆಳಗ್ಗೆ. ಒಂದು 4-5 ಅವರ್ ನೆನೆದ್ರೆ ಸಾಕು. ಕಡಲೆಬೇಳೆ ವಡೆ ತುಂಬ ಚೆನ್ನಾಗಿ ಬರುತ್ತೆ. ಕಡಲೆಬೇಳೆ ಮಸಾಲೆ ವಡೆಗೆ ಮಸಾಲೆ ರುಬ್ಕೋಬೇಕು. ನಾನೊಂದು ಚಿಕ್ಕ ಗಡ್ಡೆ ಬೆಳ್ಳುಳ್ಳಿ ಸುಲ್ಕೊಂಡಿದ್ದೀನಿ, ಅದು ಹಾಕ್ಕೊಳ್ತಾ ಇದ್ದೀನಿ. ಇದು ಶುಂಠಿ 1 ಇಂಚ್ ತಗೊಂಡು ಕಟ್ ಮಾಡ್ಕೊಂಡಿದ್ದೀನಿ. 3 ಲವಂಗ, ಸ್ವಲ್ಪ ಚಕ್ಕೆ ಹಾಕ್ಕೊಂಡಿದ್ದೀನಿ. 3 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ ತುಂಬ ಖಾರ ಇದೆ, ಅದಕ್ಕೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಈಗ ನೀರು ಹಾಕ್ದೇನೆ ಇದು ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕು. ಇದು ನೀರು ಹಾಕ್ದೇನೆ ಹಾಗೆ ಗ್ರೈಂಡ್ ಮಾಡ್ಕೋಬೇಕು. ಇದಕ್ಕೆ ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀರು ಹಾಕಬಾರ್ದು, ಹಾಗೆ ರುಬ್ಕೋಬೇಕು. ನೀರು ಹಾಕೋದೇನು ಬೇಡ. ಇದು ನುಣ್ಣಗೆ ರುಬ್ಬಾರ್ದು, ತೆರಿಯಾಗಿ ರುಬ್ಬಬೇಕು. ಸಾಕು, ಇಷ್ಟು ಈ ಥರ ರುಬ್ಬಬೇಕು. ಈಗ ನಾನು ತೆಗಿತಾ ಇದ್ದೀನಿ. ಇದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಡಲೆಬೇಳೆ ಹಾಗಾಗೆ ಇರಬೇಕು, ತುಂಬ ನುಣ್ಣಗೆ ರುಬ್ಬೇಡಿ. ನೀರು ಹಾಕದೆ ಹಾಗೆ ತೆರಿಯಾಗಿ ರುಬ್ಕೋಬೇಕು. ಕಡಲೆಬೇಳೆ ಚೆನ್ನಾಗಿ ನೆನೆದ್ರೆ ನೀರು ಹಾಕೋದೇ ಬೇಡ, ಹಾಗೆ ರುಬ್ಬುತ್ತೆ. ಇನ್ನು ಸುತ್ತ ಹಾಕೊಳ್ಳೋಣ. ಇದು ನಾನು ತೆಗಿತಾ ಇದ್ದೀನಿ, ಬೌಲ್ಗೆ ಹಾಕ್ಕೊಳ್ತೀನಿ. ನಾನು ಕಡಲೆಬೇಳೆ ತೆರಿಯಾಗಿ ರುಬ್ಕೊಂಡಿದ್ದೀನಿ. ಇದಕ್ಕೆ ಸಣ್ಣದಾಗಿ ಹಚ್ಚಿರೋ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ, 1-2 ಸ್ಪೂನಷ್ಟು. ಸಬ್ಬಕ್ಕಿ ಸೊಪ್ಪು ಸಣ್ಣದಾಗಿ ಹಚ್ಕೊಂಡಿದ್ದೀನಿ, 1-3 ಸ್ಪೂನ್ ಆಗುವಷ್ಟು ಹಾಕ್ತಾಯಿದ್ದೀನಿ. ಸಬ್ಬಕ್ಕಿ ಸೊಪ್ಪು ಹಾಕಿದ್ರೆ ಒಳ್ಳೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಪುದೀನ ಸೊಪ್ಪು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಇದೊಂದು ಸ್ಪೂನ್ ಆಗುವಷ್ಟು. ಕರಿಬೇವಿನ ಸೊಪ್ಪು 1 ಸ್ಪೂನ್ ಇದೆ. ಇದು ಹಸಿಮೆಣಸಿಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಇದು 1 ಸ್ಪೂನ್ ಇದೆ. 1-2 ಹಸಿಮೆಣಸಿಗೆ ತಗೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ದೊಡ್ಡ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಅದು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಸ್ಪೂನ್ ಗರಂ ಮಸಾಲ, 1-2 ಚಿಟಿಕೆಯಷ್ಟು ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ. ಮಾಡ್ಕೊಳ್ಳೋಣ. ಖಾರ ಏನಾದರೂ ಕಮ್ಮಿ ಅನಿಸಿದ್ರೆ ಖಾರದ ಪುಡಿ ಕೂಡ ಹಾಕ್ಕೊಳ್ಬೋದು, ಅಚ್ಚ ಖಾರದ ಪುಡಿ. ಈಗ ಇದೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಾನು ಸ್ಟವ್ ಅಂಟಿಸಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ವಡೆಗೆ ಇಷ್ಟಿಷ್ಟು ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ನಾವು ದೊಡ್ಡ ವಡೆ ಕೂಡ ಮಾಡ್ಬೋದು, ಸಣ್ಣ ವಡೆ ಕೂಡ ಮಾಡ್ಕೊಳ್ಬೋದು. ಇದರಲ್ಲಿ ಇಷ್ಟಿಷ್ಟಪ್ಪ ಚಿಕ್ಕದಾಗಿ ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ನಾನು ಎಣ್ಣೆ ಮೀಡಿಯಮ್ ಫ್ಲೇಮಲ್ಲೇ ಬಿಸಿ ಮಾಡ್ತಾಯಿದ್ದೀನಿ. ಎಣ್ಣೆ ಬಿಸಿ ಆಗಿದೆಯಲ್ಲ ನೋಡೋಣ. ಈ ವಡೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ, ಹಬ್ಬಗಳಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಇನ್ನು ಹಬ್ಬಗಳು ಶುರುವಾಯ್ತಲ್ಲ, ಈ ಥರ ಉಂಡೆ ತಗೊಂಡು ಕೈಯಲ್ಲಿ ಹಿಂಗೆ ಇಟ್ಕೊಂಡು ಈ ಥರ ಪ್ರೆಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಪ್ರೆಸ್ ಮಾಡಿಕೊಂಡು ಹಾಗೆ ಉಂಡೆ ತಗೊಂಡು ಈ ಥರ ಉಂಡೆ ತಗೊಂಡು ಈ ಥರ ಪ್ರೆಸ್ ಮಾಡಬೇಕು. 2 ಕೈಯಿಂದ ಪ್ರೆಸ್ ಮಾಡಿದ್ರೆ ಸಾಕು.
ಪ್ರೆಸ್ ಮಾಡಿಕೊಂಡು ನಿಧಾನವಾಗಿ ಬಿಡಿ ವಡೆ. ಈರುಳ್ಳಿ ಮಾತ್ರ ನೀವು ಯಾವಾಗ ವಡೆ ಸುಡ್ತೀರೋ ಆವಾಗಲೇ ಕಲಿಸ್ಕೊಳ್ಳಿಲ್ಲ ಅಂದರೆ ನೀರು ಬಿಟ್ಟಿರುತ್ತೆ. ಅಲ್ಲೆಲ್ಲ ಹಾಕಿ ರುಬ್ಬಿಕ್ಕಿ ಆಮೇಲೆ ಸುಡಬೇಕಾದ್ರೆ ಈರುಳ್ಳಿ ಕಲಿಸ್ಕೋಬೇಕು. ಇದು ಲೋ ಫ್ಲೇಮಿಂದ ಮೀಡಿಯಮ್ ಫ್ಲೇಮ್ ಇಟ್ಟು ಸ್ವಲ್ಪ ಬೇಯಿಸ್ಕೋಬೇಕು. ಆವಾಗ ಒಳಗಡೆ ಎಲ್ಲ ಬೆಂದಿರುತ್ತೆ. ಫ್ಲೇಮಲ್ಲಿ ಇಡಬಾರ್ದು. ಇದು ನಾನು ಲೋ ಫ್ಲೇಮಲ್ಲೇ ಬೇಯಿಸೋದು ಯಾವಾಗಲೂ. ಒಡನೆ ಮೇಲೆ ಹೇಳುತ್ತೆ, ಮೆತ್ತಗೆ ಗಟ್ಟಿ ಕಲಿಸ್ಕೊಳ್ಳಿ. ವಡೆ ಮೇಲೆ ಬಂದಿದೆ. ಇವಾಗ ಒಂದು ಫೋರ್ಕೋ ಒಂದು ಸ್ಪೂನು ತಗೊಂಡು ಈ ಥರ ತೆಗೆಸ್ಕೊಳ್ಳಿ. ಕಲರ್ ಚೇಂಜ್ ಆಗ್ತಾಯಿದೆ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಸುಟ್ಟರೆ ಒಳಗಡೆ ಎಲ್ಲ ಬೆಂದಿರುತ್ತೆ, ಚೆನ್ನಾಗಿರುತ್ತೆ. ಸೈಡ್ ಡಿಶ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಎಲ್ಲದಕ್ಕೂ ಆಗುತ್ತೆ ಇದು. ಟೊಮೆಟೊ ಬಾತ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಸಾಂಬಾರು ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ, ಹುಳಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಎಲ್ಲದಕ್ಕೂ ವಡೆ ಸೂಟೇಬಲ್ಲು. ಆ ಕಡೆ ಈ ಕಡೆ ತಿರುಗಿಸಿ ಕಂದು ಬಣ್ಣ ಬರೋವರೆಗೂ ಬೇಯಿಸ್ಕೋಬೇಕು. ತಿರುಗಿಸಿ ಆ ಕಡೆ ಈ ಕಡೆ ಚೆನ್ನಾಗಿ ತಿರುಗಿಸಿ ಚೆನ್ನಾಗಿ ಫ್ರೈ ಮಾಡಬೇಕು. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ. ಘಮ ಘಮ ಅಂತ ವಾಸನೆ ಬರ್ತಾಯಿದೆ ವಡೆದು. ಕಂದು ಬಣ್ಣಕ್ಕೆ ಬರ್ತಾಯಿದೆ ನೋಡಿ. ಅಲ್ಲಿ ಈಗ ವಡೆ ಆ ಕಡೆ ಈ ಕಡೆ ತಿರುಗಿಸಿ ಸುಟ್ಕೊಂಡಿದ್ದೀನಿ, ತೆಗಿತಾ ಇದ್ದೀನಿ. ಈಗ ನೋಡಿ, ವಡೆ ಆ ಕಡೆ ಈ ಕಡೆ ತಿರುಗಿಸಿ ಸುಟ್ಕೊಂಡಿದ್ದೀನಿ. ಇದಾಗಿದೆ. ಈಗ ತೆಗಿತಾ ಇದ್ದೀನಿ. ಇದಾಗಿದೆ, ತೆಗಿತಾ ಇದ್ದೀನಿ. ನಮ್ಗೆ ಎಷ್ಟು ಬೇಕೋ ಅಷ್ಟು ನಾವು ಸುಟ್ಕೋಬೋದು. ಆಮೇಲೆ ಫ್ರಿಜ್ಜಲ್ಲಿ ಇಟ್ಬಿಡಬೇಕು, ಆಚೆ ಇಡಬಾರ್ದು. ಯಾಕಂದರೆ ಈರುಳ್ಳಿ ನಾವು ಮಿಕ್ಸ್ ಮಾಡಿ ಇಡ್ತೀವಲ್ಲ, ಅದಕ್ಕೇ. ಎಲ್ಲ ಕೆಲಸದಿಂದ ಬರ್ತಾರೆ ಡ್ಯೂಟಿ ಮುಗಿಸ್ಕೊಂಡು, ಆಗ ಈ ಥರ ಬಿಸಿ ಬಿಸಿ ವಡೆ ಎಲ್ಲ ಸುಟ್ಕೊಟ್ರೆ ಅವ್ರಿಗೂ ಖುಷಿ ಆಗುತ್ತೆ. ಈಗ ಕಡಲೆಬೇಳೆ ಮಸಾಲೆ ವಡೆ ರೆಡಿಯಾಗಿದೆ. ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ನೋಡಿ. ನಾವು ಅಕ್ಕಿ ಹಿಟ್ಟು ಏನು ಬಳಸಿಲ್ಲ. ಯಾವಾಗಲೂ ಕಡಲೆಬೇಳೆ ಸ್ವಲ್ಪ ತೆರಿಯಾಗಿ ರುಬ್ಬಿದ್ರೆ ವಡೆ ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ನೋಡಿ ಎಷ್ಟು ಕ್ರಿಸ್ಪಿನೆಸ್ ಇದೆ ನೋಡಿ. ಒಳಗಡೆ ಎಲ್ಲ ಹೆಂಗೆ ಬೆಂದಿದೆ ನೋಡಿ. ನಾವು ಫ್ಲೇಮಲ್ಲಿ ಇಟ್ಟರೆ ಏನಾಗುತ್ತೆ ಅಂದರೆ ಒಳಗಡೆ ಎಲ್ಲ ಬೆಂದಿರೋದಿಲ್ಲ. ಅದೇ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟರೆ ತುಂಬ ಚೆನ್ನಾಗಿ ಬೆಂದಿರುತ್ತೆ. ಈ ಮಸಾಲೆ ವಡೆ ನಿಮಗೆ ಮಾಡೋ ರೀತಿ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.